ಸ್ವಂತ ಮನೆ ನಾನು ಯಾಕೆ ಕಟ್ಟಬೇಕು ಅಂತ ಕೇಳ್ದ ನನ್ನ ಫ್ರೆಂಡು. ನಾನು ಕೂಡ ಇದನ್ನು ತಿಳ್ಕೊಂಡ ಮೇಲೆ ಮನೆ ಇನ್ವೆಸ್ಟ್ಮೆಂಟ್ ವೇಸ್ಟು ಅಂತ ಮಾಡಿರಲಿಲ್ಲ. ಆದರೆ ನಮ್ಮ ಮನಸ್ಸಿನಲ್ಲಿ ನಮ್ಮದೇ ಆದ ಒಂದು ಸ್ವಂತ ಮನೆ, ನಿಮಗೆ ನಾನು ಸುಳ್ಳು ಹೇಳ್ಬೋದು, ನನಗೆ ನಾನು ಸುಳ್ಳು ಹೇಳ್ಕೊಳಕ್ಕಾಗೋದಿಲ್ಲ. ನನಗೆ ಒಂದು ಸ್ವಂತ ಮನೆ ಇರಲಿ, ನಮ್ಮ ತಂದೆ ತಾಯಿ ಹೆಂಡತಿ ಮಕ್ಳಿಗೊಂದು ಮನೆ ಇರಲಿ, ಅವ್ರಿಗೆ ನಾನು ಸುಳ್ಳು ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಒಂದು ಸ್ವಂತ ಮನೆ ಇರಬೇಕು. ನನ್ನ ಫ್ರೆಂಡ್ ಚೆನ್ನೈ ಫ್ರೆಂಡ್ ಹೇಳಿರೋದನ್ನು ಫಾಲೋ ಮಾಡಬೇಡಿ. ಅವನು ಒಂದೂ ಸ್ವಂತ ಮನೆ ಇರಬಾರ್ದು, ಬಾಡಿಗೆ ಮನೇಲಿ ಇರೋಣ, ಯಾರನ್ನ ಕೇಳಿದ್ರೆ ನನ್ನ ಸ್ವಂತ ಮನೆ ಅಂತ ಹೇಳೋಣ. ಈ ಕಾರ್ ತೊಗೊಳೋರ್ದು ಇದೇ ಹುಚ್ಚು, ಬೆನ್ಸ್ ಕಾರಲ್ಲಿ ಬರ್ತಾರೆ. ನೀವೇನು ಅನ್ಕೊಂತೀರಿ, ಏನು ಶ್ರೀಮಂತರಪ್ಪ ಬೆನ್ಸಲ್ಲಿ ಬಂದ ಅಂತ. ಬರೀ 10 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ ಸಾಲ ಕೊಡ್ತಾರೆ. ನೀವು 1 ಕೋಟಿ ಬೆನ್ಸ್ ಕಾರ್ಗೆ ಒಂದು 10-20 ಲಕ್ಷ ಕಟ್ಬಿಟ್ಟು ಡೌನ್ ಪೇಮೆಂಟ್ ತೊಗೋಬೋದು. ನಾನು ಎಲ್ಲ ದುಡ್ಡು ನಾನೇ ಕೊಟ್ಬಿಟ್ಟು ಇಡೀ 1 ಕೋಟಿ ಸಾಲ ಇಲ್ಲದೆ ಬೆನ್ಸ್ ಕಾರ್ ತೊಗೊಂಡಿರ್ತೀನಿ. ನೀವೇನು ಬಂದ್ಬಿಟ್ಟು ನನ್ನ ಡಾಕ್ಯುಮೆಂಟ್ ವೆರಿಫೈ ಮಾಡ್ತೀರಾ? ಬೆನ್ಸಲ್ಲಿ ಕೂತ್ಕೊಳುವಾಗ ನೀವು ಸಾಲ ಎಷ್ಟು ತೊಗೊಂಡಿದ್ದೀರಾ, ಓನರ್ ರುದ್ರಮೂರ್ತಿನ ಯಾರು, ಏನೂ ವೆರಿಫೈ ಮಾಡಲ್ಲ. ಸೊ ನಮ್ಮ ಫ್ರೆಂಡ್ ಏನು ಹೇಳ್ತಿದ್ದ, ಚೆನ್ನೈ ಫ್ರೆಂಡು, ನಿಮ್ಮ ಪಾಡಿಗೆ ನೀವು ಯಾವುದೋ ಬಾಡಿಗೆ ಮನೇಲಿ ಇರ್ರಿ, ಯಾರೋ ಬಂದ್ರೆ ಅವ್ರೇನು ಕೇಳ್ತಾರ ಇದು ಸ್ವಂತ ಮನೆನ ಬಾಡಿಗೆ ಮನೆನ, ಕೇಳಿದ್ರು ಸ್ವಂತ ಮನೆ ಅಂತ ಹೇಳ್ರಿ. ಏನು ಅಗ್ರಿಮೆಂಟ್ ಡಾಕ್ಯುಮೆಂಟ್ ವೆರಿಫೈ ಮಾಡ್ತಾರಾ? ಮಾಡಲ್ಲ. ಬಾಸ್ ವಾಲಾ, ಬಿ ದ ಬಾಸ್.